ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೇದಾವತಿ. ಇವತ್ತು ನಾವು ಮಕ್ಕಳಲ್ಲಿ ಆ್ಯಂಟಿಬಯೋಟಿಕ್ಸ್ನ ಯಾವಾಗ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಆ್ಯಂಟಿಬಯೋಟಿಕ್ಸ್ ಅನ್ನೋದು ಒಂದು ಮದ್ದಾಗಿರುತ್ತೆ. ಇದನ್ನು ಮಕ್ಕಳಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ನಾವು ಯೂಶ್ವಲಿ ಕೊಡ್ತೇವೆ. ಮತ್ತು ಇದನ್ನು ಯಾವಾಗ ಕೊಡಬಾರ್ದು ಅಂದರೆ ಮಗುಗೆ ವೈರಲ್ ಇನ್ಫೆಕ್ಷನ್ ಇದೆ, ಫಂಗಲ್ ಇನ್ಫೆಕ್ಷನ್ ಇದೆ ಅಥವಾ ಯಾವುದೇ ಥರ ಅಲರ್ಜಿ ಇದೆ ಅಂದಾಗ ಕೊಡೋ ಅವಶ್ಯಕತೆ ಇರೋದಿಲ್ಲ. ಯಾವ್ಯಾವ ಸಂದರ್ಭದಲ್ಲಿ ನಾವು ಕಾಮನ್ ಆಗಿ ಮಕ್ಕಳಲ್ಲಿ ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡ್ತೀವಪ್ಪ ಅಂತ ನೋಡೋದಾದರೆ, ಮಗುಗೆ ಗಂಟ್ಲು ನೋವಿದೆ, ಅದ್ರ ಜೊತೆ ಜ್ವರ ಇದೆ, ಮತ್ತು ಕಿವಿ ಸೋರ್ತಾ ಇದೆ, ನಿಮೋನಿಯಾ ಆಗಿದೆ, ಮೂತ್ರನಾಳ ಸೋಂಕಿದೆ, ಯೂರಿನರಿ ಇನ್ಫೆಕ್ಷನ್ ಅಂತ ಹೇಳ್ತೀವಲ್ಲ ಅದಾಗಿದೆ, ಅಥವಾ ಚರ್ಮದಲ್ಲಿ ಕೀವು ಆ ಥರ ಎಲ್ಲ ಸಿವಿಯರ್ ಆಗಿರುತ್ತಲ್ಲ, ಆ ಸಂದರ್ಭಗಳಲ್ಲಿ ನಾವು ಓರಲ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗಿರುತ್ತೆ. ಈ ಸಂದರ್ಭದಲ್ಲೂ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಡಾಕ್ಟ್ರು ಮಗುನ ಎಲ್ಲ ಚೆಕಪ್ ಮಾಡಿದ ಮೇಲೆ ಕೆಲವೊಂದು ಟೆಸ್ಟನ್ನ ಬರೆದ್ಬಿಟ್ಟು ಆಮೇಲೆ ಯೂಶ್ವಲಿ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಟಿಬಯೋಟಿಕ್ಸ್ ಬಗ್ಗೆ ನಮಗೆ ಪೋಷಕರಾಗಿ ಸುಮಾರು ತಪ್ಪು ತಿಳುವಳಿಕೆ ಇರುತ್ತೆ. ಒಂದು ಏನಂದರೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕಾಯಿಲೆನೂ ವಾಸಿ ಮಾಡಿಬಿಡುತ್ತೆ ಅಂತ. ನಾನು ಈಗಾಗಲೇ ಹೇಳ್ದಾಗೆ ಆ್ಯಂಟಿಬಯೋಟಿಕ್ಸು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮಾತ್ರ ವರ್ಕ್ ಆಗುತ್ತೆ, ವೈರಲ್ ಇನ್ಫೆಕ್ಷನ್ ಇದ್ದರೆ ವರ್ಕ್ ಆಗಲ್ಲ. ಸೆಕೆಂಡ್, ಕೆಲವೊಂದು ಪೇರೆಂಟ್ಸ್ ಬಂದು ಕೇಳ್ತಾರೆ, ಡಾಕ್ಟ್ರೆ ಮಗುಗೆ ಜ್ವರ ಬಂದುಬಿಟ್ಟಿದೆ, ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಡಿ ಅಂತ. ಸೊ ಇಲ್ಲಿ ಏನು ತಿಳ್ಕೊಬೇಕು ಅಂದರೆ, ಜ್ವರ ಬಂದಾಗ ಜ್ವರದ ಮೆಡಿಸಿನ್ ಅಂದರೆ ಪ್ಯಾರಾಸಿಟಮಾಲ್ ಕೊಡಬೇಕಾಗಿರುತ್ತೆ, ಆ್ಯಂಟಿಬಯೋಟಿಕ್ಸ್ ಎಲ್ಲ. ಮೂರನೇದು ಹೇಳ್ತಾರೆ, ಡಾಕ್ಟ್ರೆ ಬೇಗ ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡಿಬಿಡಿ, ಬೇಗ ವಾಸಿ ಆಗಿಬಿಡುತ್ತೆ. ಸೊ ಇಲ್ಲಿ ಮತ್ತೆ ಏನು ಸ್ಟ್ರೆಸ್ ಮಾಡ್ತೀನಿ ಅಂದರೆ, ಆ್ಯಂಟಿಬಯೋಟಿಕ್ಸ್ ಬೇಗ ಅಥವಾ ಬೇಡದೇ ಇದ್ದಾಗ ಕೊಟ್ಟರೆ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಕೂಡ ಮಕ್ಕಳಲ್ಲಿ ಆಗುತ್ತೆ. ಲೈಕ್ ಭೇದಿ ಆಗಿರ್ಬೋದು, ರ್ಯಾಶ್ ಆಗಿರ್ಬೋದು, ಅಥವಾ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಅದು ಸಹ ಆಗ್ಬೋದು. ಮತ್ತು ಕೆಲವೊಂದು ಪೇರೆಂಟ್ಸ್ ಕೇಳ್ತಾರೆ, ಡಾಕ್ಟ್ರೇ ಮಗು ಹುಷಾರಾಗ್ಬಿಡ್ತು, 2 ದಿನ ಆ್ಯಂಟಿಬಯೋಟಿಕ್ಸ್ ಕೊಟ್ವಿ, ನಿಲ್ಲಿಸ್ಬಿಡೋದ ಅಂತ. ಸೊ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಯಾವಾಗ ನಾವು ಆ್ಯಂಟಿಬಯೋಟಿಕ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಇಷ್ಟು ದಿನ ಅಂತ ಹೇಳಿರ್ತೀವಿ. ಕೆಲವೊಂದು ಆ್ಯಂಟಿಬಯೋಟಿಕ್ಸ್ಗೆ 5 ದಿನ, ಕೆಲವೊಂದು ಸಲ 7 ದಿನ ಅಂತ. ಸೊ ಅಷ್ಟು ಡ್ಯೂರೇಷನ್ನ ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅಪೂರ್ಣ ರೀತಿಯಲ್ಲಿ ನಾವು ನಿಲ್ಲಿಸಿದ್ರೆ ಕಾಂಪ್ಲಿಕೇಶನ್ಸ್ ಆಗ್ಬೋದು ಕಾಯಿಲೆದು, ಅಥವಾ ಅದು ಅರ್ಧಂಬರ್ಧ ಕಾಯಿಲೆ ವಾಸಿ ಆಗ್ಬೋದು, ಅಥವಾ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗ್ಬೋದು. ಇದರೆಲ್ಲ ಸಮಸ್ಯೆಗಳನ್ನ ಅವಾಯ್ಡ್ ಮಾಡಬೇಕು ಅಂದರೆ ನಾವು ಆ್ಯಂಟಿಬಯೋಟಿಕ್ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ನಾನು ಪೋಷಕರಿಗೆ ಒಂದಿಷ್ಟು ಟಿಪ್ಸ್ ಕೊಡ್ತೀನಿ. ಈಗ ನಾವು ಕನ್ಸಲ್ಟೇಷನ್ ಮಾಡೋಕ್ಕೆ ಹೋದರೆ ಏನು ನೋಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಳ್ಳಿ ಮಗುಗೆ ಏನಾಗಿದೆ ಅಂತ, ಯಾವ ಕಾರಣಕ್ಕೆ ಮಗು ಕಾಯಿಲೆ ಬಂದಿದೆ ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಬೇಕು. ಅಥವಾ ನಿಮಗೆ ಮತ್ತೆ ಡೌಟ್ ಇದೆ ಅಂದರೆ ಮತ್ತೆ ರಿವಿಸಿಟ್ ಮಾಡಿ ಮತ್ತೆ ತಿಳ್ಕೊಳ್ಳಿ. ಎರಡನೇದು, ಮಗುಗೆ ಮನೆಯಲ್ಲಿ ಸಪೋರ್ಟಿವ್ ಕೇರ್ ಕೊಡಬೇಕು. ಅಂದರೆ ಮಗು ಹುಷಾರು ತಪ್ಪಿದ್ರೆ ಮಗುಗೆ ರೆಸ್ಟ್ ಮಾಡೋಕ್ಕೆ ಅಲೋ ಮಾಡಬೇಕು. ಮತ್ತು ಸರಿಯಾದ ರೀತಿಯಲ್ಲಿ ಊಟ, ನೀರು, ನಿದ್ದೆ ಇದೆಲ್ಲ ಆಗ್ತಾ ಇದೆಯಾ ಅಂತ ನೋಡಬೇಕು. ಮೂರನೇದು, ನೀವು ಅಕಸ್ಮಾತ್ ಆ್ಯಂಟಿಬಯೋಟಿಕ್ಸ್ ನಿಮ್ಮ ಮಗುಗೆ ಕೊಟ್ಟರು ಅಂತ ಇಟ್ಕೊಳ್ಳಿ, ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾವ ಮೆಡಿಸಿನ್ ಕೊಟ್ಟಿದ್ದಾರೆ, ಎಷ್ಟು ಡೋಸೇಜ್ ಕೊಟ್ಟಿದ್ದಾರೆ, ಎಷ್ಟು ದಿನಕ್ಕೆ ಕೊಟ್ಟಿದ್ದಾರೆ, ಅಥವಾ ಯಾವ ಥರ ಅದನ್ನು ಸ್ಟೋರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಆ ಡ್ಯೂರೇಷನ್ ಏನು ಹೇಳಿರ್ತಾರೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಮತ್ತು ಈ ಮಧ್ಯದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಬಂತು ಅಥವಾ ಏನಾದರೂ ಮಗುಗೆ ಸಪೋಸ್ ವಾಸಿನೇ ಆಗ್ತಾ ಇಲ್ಲಪ್ಪ ಅಂದರೆ 2 ಅಥವಾ 3 ದಿನದೊಳಗೆ ಮತ್ತೆ ರಿವಿಸಿಟ್ ಮಾಡಿ ತಿಳ್ಕೊಬೇಕಾಗಿರುತ್ತೆ. ನಾವು ಮಕ್ಕಳು ಡಾಕ್ಟ್ರಾಗಿ ನಮ್ಮದು ಗುರಿ ಏನಿರುತ್ತೆ ಅಂದರೆ, ಸರಿಯಾದ ಟೈಮಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಕೊಡಬೇಕು. ಸೊ ದ್ಯಾಟ್ ಮಗು ಚೆನ್ನಾಗಿ ಮತ್ತೆ ವಾಪಸ್ ಆಟ ಆಡ್ಕೊಂಡಿರಬೇಕು ಅನ್ನೋದಾಗಿರುತ್ತೆ. ಥ್ಯಾಂಕ್ ಯು.